ಕೊಟ್ಟ ಭರವಸೆಗಳನ್ನು ಈಡೇರಿಸದ ಕಾಂಗ್ರೆಸ್ ಸರ್ಕಾರ ಇದೊಂದು ಸಾಲದ ಸರ್ಕಾರ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಜೆಕೆ ಕೃಷ್ಣಾರೆಡ್ಡಿ ಆಕ್ರೋಶ. ಚಿಂತಾಮಣಿ ನಗರದ ಹೊರವಲಯದ ಜೆಕೆ ಭವನದಲ್ಲಿ ಹಮ್ಮಿಕೊಂಡಿದ್ದ ಚಿಮುಲ್ ಚುನಾವಣೆಯಲ್ಲಿ ಚಿಂತಾಮಣಿ ತಾಲ್ಲೂಕಿನಿಂದ ಆಯ್ಕೆಯಾಗಿರುವ ಎನ್ಡಿಎ ಅಭ್ಯರ್ಥಿಗಳ ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಜೆಡಿಎಸ್ ಪಕ್ಷದ ಕೋರ್ ಕಮಿಟಿ ರಾಜ್ಯಾಧ್ಯಕ್ಷ ಜೆಕೆ ಕೃಷ್ಣಾರೆಡ್ಡಿ ಅವರು ಚುನಾವಣೆ ವೇಳೆ ಇಲ್ಲಸಲ್ಲದ ಭರವಸೆಗಳನ್ನು ನೀಡಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಸಾಲದ ಸುಳಿಗೆ ರಾಜ್ಯವನ್ನು ತಳ್ಳಿದ್ದೇ ದೊಡ್ಡ ಸಾಧನೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಅವರು ಎನ್ಡಿಎ ಅಭ್ಯರ್ಥಿಗಳ ಗೆಲುವಿಗೆ ಕಾರಣರಾದ ಪ್ರತಿಯೊಬ್ಬ ಮತದಾರನಿಗೆ ಹಾಗೂ ಬಿಜೆಪಿ ಜೆಡಿಎಸ್ ಎರಡು ಪಕ್ಷಗಳ ಮುಖಂಡರು ಹಾಗೂ ಕಾರ್ಯಕರ್ತರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದ ಜೆಕೆ ಕೃಷ್ಣಾರೆಡ್ಡಿ ಅವರು ಮುಂಬರಲಿರುವ ಎಲ್ಲಾ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಒಗ್ಗಟ್ಟಾಗಿ ಕೆಲಸ ಮಾಡಿ ಎನ್ಡಿಎ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮಿಸುವಂತೆ ಕರೆ ನೀಡಿದರು. ಈ ಸಂದರ್ಭದಲ್ಲಿ ಚಿಮುಲ್ ಚುನಾವಣೆಯಲ್ಲಿ ಗೆದ್ದ ಆವುಲಪ್ಪ ಹಾಗೂ ಕೆಂಚಾರ್ಲಹಳ್ಳಿ ಕೃಷ್ಣಾರೆಡ್ಡಿ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಮುಖಂಡರಾದ ದೊಡ್ಡಬೊಮ್ಮನಹಳ್ಳಿ ವೆಂಕಟರೆಡ್ಡಿ, ಯನಮಲಪಾಡಿ ಚಂದ್ರಾರೆಡ್ಡಿ ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಎನ್ಡಿಎ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು. ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಕೃಷ್ಣಾರೆಡ್ಡಿ ಅವರೇ ಹಾಗೂ ಸನ್ಮಾನಿತರಾದಂಥ ಆವಲಪ್ಪನವರೇ, ಕೃಷ್ಣಾರೆಡ್ಡಿ ಅವರೇ ಹಾಗೂ ಎಲ್ಲ ಮುಖಂಡರೇ, ಯಾಕಂದರೆ 50-60 ಜನ ಮುಖಂಡರಿರುವಾಗ ಯಾರ ಹೆಸರು ಹೇಳೋಕ್ಕಾಗಲ್ಲ. ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಎನ್ಡಿಎ ಕಾರ್ಯಕರ್ತರೇ, ಮುಖಂಡರೇ, ಮಾಧ್ಯಮ ವರ್ಗದವರು, ಇವತ್ತು ಒಗ್ಗಟ್ಟಿನ ಎಲೆಕ್ಷನ್ನು, ಯಾವುದೇ ಎಲೆಕ್ಷನ್ ಮಾಡೋದು ಇವತ್ತಿನ ನಮ್ಮ ಸಭಾಪತಿಗಳು ರಣತಂತ್ರ ಉಪಯೋಗಿಸಿ ಎಲೆಕ್ಷನ್ ಮಾಡಿದ್ದಾರೆ. ಎಲ್ಲೇ ಆಗ್ಬೋದು, ಲಾಸ್ಟ್ ತನಕ ಆವಲಪ್ಪನವ್ರು ಎಲ್ಲಿ ಗೆಲ್ತಾರೆ, ಆವಲಪ್ಪನವರು ಎಷ್ಟು ಓಟ್ ಬರುತ್ತೆ, ಅವ್ರು ಬೀಳ್ತದೆ ಇಲ್ಲ ಅನ್ನೋ ರೀತಿಯಲ್ಲೇ ಕೆಲಸ ಮಾಡಿದ್ರು. ಅವ್ರು ಎಲ್ಲಿ ಕೆಲಸ ಮಾಡಿದ್ದಾರೆ, ಅವ್ರು ಯಾರಿಗೂ ಗೊತ್ತಾಗ್ತಿದ್ದಕ್ಕೆ ಒಳ್ಳೆ ಕೆಲಸ ಮಾಡಿ ಗೆಲ್ಲೋವಾಗ ಎಲೆಕ್ಷನ್ ಆದಮೇಲೆ ನಾನು ಗೆಲ್ತೀನಿ ಅನ್ನೋದು ಅದು ಒಳ್ಳೆ ಧೈರ್ಯ ಸಾಹಸ ಇದ್ದಂಗೆ. ಎಲೆಕ್ಷನ್ನಲ್ಲಿ ಸೋತ್ರು, ಇದು ಅವ್ರು ಮೊದಲೇ ಹೇಳಿದ್ರು ಬಿಡಿ ಅಂದಂಗೆ, ಸೋತ್ರು ಸಿಂಪತಿ, ಗೆದ್ರು ಖುಷಿ ಸಿಂಪತಿ ಇದ್ದಂಗೆ ಇವತ್ತು ಎಲೆಕ್ಷನ್ ಆಗಿದೆ. ಇದರಲ್ಲಿ ಎಲೆಕ್ಷನ್ ಆಗಿರೋದ್ರಲ್ಲಿ ನಾವು ಕಲಿಬೇಕಾಗಿರೋದೇನಪ್ಪ ಅಂದರೆ ತಾಳ್ಮೆ ಇದ್ದು ವಿಶ್ವಾಸಕ್ಕೆ ತಗೊಂಡು ನಾವೆಲ್ಲರ ಜೊತೆಯಲ್ಲಿ ನಡೆದಾಗ ಜಯ ನಮಗೆ ಗ್ಯಾರಂಟಿ ಸಿಗುತ್ತೆ. ಎನ್ಡಿಎ ಜಯ ಗಳಿಸುವಂಥದ್ದು. ಭ್ರಷ್ಟ ಸರ್ಕಾರ ಕೊಡೋದಕ್ಕೆ ₹1 ದುಡ್ಡಿಲ್ಲ, ಒಂದು ಕೆಲಸ ಮಾಡೋದಕ್ಕೆ ದುಡ್ಡಿಲ್ಲ. ಇವತ್ತು ಚಿಂತಾಮಣಿ ತಾಲೂಕಲ್ಲಿ ಹಿಂದೆ ಕೃಷ್ಣಾರೆಡ್ಡಿ ಅವರು ಏನ್ ತಂದಿದ್ರು ಅದೇ ಕೆಲಸಗಳೇ 2 ವರ್ಷದಿಂದ ಆಗ್ತಾ ಇರೋ ಕೆಲಸಗಳು 2-3 ವರ್ಷದಿಂದ ಇವತ್ತು ಹೆಸರು ಮಾತ್ರ ಅವ್ರದ್ದು. ಅದು ಅವ್ರು ಮಾಡಿಸಿರೋ ಕೆಲಸ, ಅವ್ರು ಏನೇನ್ ಕೆಲಸಗಳು ಮಂಜೂರು ಮಾಡಿಸಿದ್ದಾರೆ, ಅವ್ರ ಹತ್ರ ಇನ್ನ 10%, ಅವ್ರು 5% ಕೇಳಿದವರಲ್ಲ. ಎನ್ಡಿಎ ಸರ್ಕಾರದ ಮೇಲೆ 40% ಭ್ರಷ್ಟಾಚಾರ ಅಂತಿದ್ದು ಇವತ್ತು ಅವರು 20% ಇಸ್ಕೊಂಡು ಅದೇ ಕೆಲಸಗಳನ್ನ ಮುಂದುವರಿಸಿದ್ದಾರೆ. ಆದ್ರಿಂದ ಹೊಸ ಕೆಲಸ ನಡೆಯೋಕೆ ದುಡ್ಡಿಲ್ಲ, ಭ್ರಷ್ಟಾಚಾರ ಮುಳುಗ್ತಾ ಇದೆ. ಯಾವ ತಾಲೂಕು ಆಫೀಸಲ್ಲಿ ಹೋಗಿ ಯಾವುದೇ ಒಂದು ಅಧಿಕಾರಿಗಳ ಹತ್ರ ಹೋಗಿ, ಈ ಮೊದಲು ಅಂಡಮಾನ್ ನಿಕೋಬಾರ್ಗೆ ಜೈಲ್ಗೆ ಹಾಕ್ತಾ ಇದ್ರು, ಎಲ್ಲರನ್ನೂ ತಗೊಂಡೋಗಿ ದೊಡ್ಡ ಕೈದಿಗಳನ್ನ, ಹಂಗೆ ಇವತ್ತು ಹುಡ್ಕೊಂಡ್ಬಂದು ಅಫಿಷಿಯಲ್ ಇಲ್ಲಿ ಹಾಕ್ತಾ ಇದ್ದಾರೆ. ಇವತ್ತು ಎಲ್ಲರೂ ಯಾವುದೇ ನಾನು ಸರ್ಕಾರಿ ಕೆಲಸ ಮಾಡಬೇಕು ಅನ್ನೋದು ಆಸೆ ಇಲ್ಲ, ಜನಗಳಿಗೆ ಕೆಲಸ ಮಾಡಬೇಕು ಅನ್ನೋದು ಆಸೆ ಇಲ್ಲ. ಯಾವುದೇ ಒಂದು ಈ ಖಾತೆಗೆ ಹೋಗ್ಲಿ, ಒಂದು ಟೌನಿಂದ ಹಿಡಿದು ಹಳ್ಳಿನಿಂದ ಹಿಡಿದು
ಭಾರಿ ತೊಂದರೆ ಕೊಡ್ತಾವ್ರೆ ಅಧಿಕಾರಿ ಅಂತ ಒಂದು ಸರ್ಕಾರ ನಡೆಸ್ತಾ ಇರುವಂಥದ್ದು ಕೆಲಸ ಆಗಿದೆ. 1 ರೂಪಾಯಿ ಹಣಕಾಸಿಲ್ಲ, 60-70 ಕೋಟಿ ಮಿಗ್ತದೆ, 70,000 ಕೋಟಿ ಅಂದರೆ 70,000 ಕೋಟಿ ದಾನ ಧರ್ಮದಾಗ 2,000 ರೂಪಾಯಿ ಬದುಕಂಗೆ ಎಲ್ರಿಗೂ 5 ಪಂಚ ಗ್ಯಾರಂಟಿಗಳು ಅಂತ ಕೊಟ್ಟು ಇವತ್ತು ಅವು ನಡೀತಾ ಇಲ್ಲ. ಅದರಲ್ಲೂ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಯುವಕರಿಗೆ ಯಾರಿಗೆ ಉದ್ಯೋಗ ಇಲ್ಲ, ದುಡ್ಡು ಕೊಡ್ತೀನಿ, ಯಾವ ಯುವಕರಿಗೆ ಹೋಗ್ತದೋ ಕೈ ಎತ್ತೋರಿಲ್ಲ, ಯಾವ ಮಹಿಳೆಯರಿಗೆ ಹೋಗ್ತದೋ ಅರ್ಧ ಇಲ್ಲ. ಗೌರ್ಮೆಂಟ್ ಬಸ್ಸುಗಳು ಅಂತೇಳಿ ಗೌರ್ಮೆಂಟ್ KSRTCನ ಆರಾಮಾಗಿ ತಿನ್ನೋದಕ್ಕೆ ಉದ್ಧಾರ ಮಾಡೋದಕ್ಕೆ ದುಡ್ಡು ಕಳಿಸಿದ್ರು. ಅವ್ರ ಮಹಿಳೆಯರು ಕೂಡ ಬಸ್ಸುಗಳು ನೋಡಿದ್ರೆ ಒಂದು ಗ್ಯಾರಂಟಿನೂ ಒಂದು ಬಸ್ಸು ಇಲ್ಲ. ನಾವು ಹಿಂದೆ MP ಎಲೆಕ್ಷನ್ ನಲ್ಲಿ ನಾವು ಕ್ಯಾನ್ವಾಸ್ ಮಾಡೋವಾಗ ಕೃಷ್ಣಾರೆಡ್ಡಿ ಅವರು ಕ್ಲೀನ್ ಆಗಿ ಹೇಳೋರು, ಈ 5 ದಿಕ್ಕು ತಪ್ಪಿಸಾಕ್ತಾರೆ ಅಂತ. ಇವತ್ತು ಸತ್ಯವಾಗಿದೆ. ಬಸ್ಸುಗಳು ಡಬ್ಬಾ ಬಸ್ಸುಗಳು ಹಾಕಿ ಮಹಿಳೆಯರು ಸುಮ್ಮನೆ ಹೆಸರು ಕಾಣ್ತಾರೆ. ಆ ಡಬ್ಬಾ ಬಸ್ಸುಗಳೇ ಓಡ್ತಾ ಇದ್ದಾವೆ, ಯುವಕರಿಗೆ ದುಡ್ಡು ಕೊಡಲ್ಲ. ಗ್ಯಾರಂಟಿಗಳು, ಪಂಚ ಗ್ಯಾರಂಟಿಗಳು ಅಕ್ಕಿ ಈ ತಿಂಗಳಿಲ್ಲ. ನೀವು ಪೇಪರ್ ಯಾವ್ದನ್ನ ನೋಡ್ಬೋದು, ನೀವು ದುಡ್ಡೇ ಕೊಟ್ಟಿಲ್ಲ, ಸರ್ಕಾರದಾಗ ಐತೆ ಅಂತಾರೆ ಮಿನಿಸ್ಟರ್ ದುಡ್ಡು. 2,000 3 ತಿಂಗಳಾದ್ರೂ ಇಲ್ಲ, 6 ತಿಂಗಳಾದ್ರೂ ಇಲ್ಲ, ಆಮೇಲೆ 2,000 ಆಗ್ತಾರೆ. ಇವ್ರಿಗೆ ಲೆಕ್ಕನೂ ಸಿಕ್ಕಲ್ಲ, ಬಡವನ್ ಲೆಕ್ಕನೂ ಹೇಳಲ್ಲ. ಅದಕ್ಕೆ ಏನಾಗೈತೆ ಅಂದ್ರೆ ಈ ಎಲೆಕ್ಷನ್ ನಾವು MP ಎಲೆಕ್ಷನ್ ಹಿಂಗೆ ಆಗ್ತದೆ ಅಂತ 5 ಗ್ಯಾರಂಟಿಗಳ ಬಗ್ಗೆ ಕ್ಲೀನ್ ಆಗಿ ವರ್ಣನೆ ಮಾಡೋರು. ಯಾವ ಊರ್ಗೆ ಹೋದ್ರು ಇದು ಹೇಳ್ತಾನೆ ಇರ್ಬೇಕು ಅಂತ ಹೇಳಿ ಕೃಷ್ಣ ಏನ್ ಸರ್ ಅಂದ್ರೆ ಎಲ್ರಿಗೂ ಹೇಳಿರೋರು. ಇವಾಗ ನಡೀತಾ ಇರೋದು ನಿಜ ಆಗ್ತಾ ಇರೋದು 100%. ಆದ್ರಿಂದ ನಾವೆಲ್ಲ ಸೇರಿ NDA ಪಕ್ಷದಲ್ಲಿ ಯಾವುದೇ ಎಲೆಕ್ಷನ್ ಆಗಲಿ, ಎಷ್ಟೇ ಮನಸ್ತಾಪ ಇರಲಿ, ಅದನ್ನ ಬಗೆಗೊತ್ತು ಇರಪ್ಪ. ನಮ್ದು ಇವತ್ತು 70 ವರ್ಷ ನಮ್ಮ ಅವಲಂಬನವರು ಸೀನಿಯರ್ ಆಗಿರ್ಬೋದು, 65 ಎಷ್ಟಣ್ಣ 70 ವರ್ಷ ಇವತ್ತು ಲವಲವಿಕೆಯಿಂದ ಎಲೆಕ್ಷನ್ ಮಾಡಿ ಯುವಕರಾಗಿ ಬಂದವರೇ ಮುಂದೆ. ಇವತ್ತು ಅಂತವ್ರು ಎಲೆಕ್ಷನ್ ಮಾಡಿದ್ಮೇಲೆ ನಾವೆಲ್ಲ ವಯಸ್ಸಾಗಿರೋರು ಯಾವ ತರ ಎಲೆಕ್ಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಲೀಡರ್ಗಳೇ ಯಾರು ಅಳಗಡೆ ಅಂತದಿಲ್ಲ. ಯಾರು ಇದರಲ್ಲಿ ಪ್ರೀತಿಯಾಗಿ ಬಂದು ಮಾತಾಡಿಸಿ ವ್ಯವಸ್ಥೆ ಮಾಡ್ಕೊಬೇಕು, ಅನ್ಯೋನ್ಯವಾಗಿ ಬೆಳೆಸ್ಕೊಬೇಕು. ಅವ್ರು ನಮ್ಮ ಹತ್ರ ಬರಿಲ್ಲ, ಇವ್ರು ನಮ್ಮ ಹತ್ರ ಹೋಗಿಲ್ಲ ಅಂದಾಗ ಲೀಡರ್ಶಿಪ್ ಮಾಡಲ್ಲ, ಪಾರ್ಟಿನ ಬೆಳೆಸಕ್ಕೆ. ಇದು ನಂದು ಪಾರ್ಟಿ, ಇದು ನಂದು. ನಾನು ಮತ್ತು ಗೋಪಿ ಅಣ್ಣವರು ಎಲ್ಲರೂ ಕೂಡ ಈ ಕ್ಷೇತ್ರ ಮತ್ತು ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಇದು ಬಹಳ ಜಂಟಿಯಾಗಿ ಕೆಲಸ ಮಾಡಿದ್ವಿ. ಹಾಗಾಗಿ ಒಂದು ಮೊದಲನೇದಾಗಿ ನಾನು ನಮ್ಮ ಚಿಕ್ಕಬಳ್ಳಾಪುರ ಸಂಸದರಾದಂಥ K. ಸುಧಾಕರ್ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತೇನೆ. ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರು ರವಿಕುಮಾರ್ ಅವರಿಗೂ ಕೂಡ ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತೇನೆ. ಮತ್ತು ನಮಗೆ ಸಹಕರಿಸಿರ್ತಕ್ಕಂಥ ಬಾಗೇಪಲ್ಲಿಯಲ್ಲಿ ಹರಿನಾಥ್ ರೆಡ್ಡಿ ಅವರು ಮತ್ತು ನಮ್ಮ ಹೋಟೆಲ್ ಶ್ರೀನಿವಾಸ ರೆಡ್ಡಿ ಅವರು, ಆ ಕಡೆ ಆ ಭಾಗದಲ್ಲಿ ಬಹಳಷ್ಟು ನಾಯಕರೆಲ್ಲರೂ ಕೂಡ ನಮಗೆ ಸಹಕರಿಸಿದರು. ಇಲ್ಲಿ ಈ ಕ್ಷೇತ್ರದಲ್ಲಿ ಕೂಡ NDA ಅಭ್ಯರ್ಥಿಗಳಾಗಿ ಕೃಷ್ಣಾರೆಡ್ಡಣ್ಣವರು ಮತ್ತು ನಮ್ಮ ಹಾವಲಪ್ಪಣ್ಣವರು ಮತ್ತು ಮಹಿಳಾ ಕ್ಷೇತ್ರದಿಂದ ಒಬ್ಬರು ಮತ್ತು ಇಲ್ಲಿ ಕಸಬಾ ಕ್ಷೇತ್ರದಿಂದ ಕೂಡ ನಮ್ಮ ಶ್ರೀನಿವಾಸ ಅವರು, ಈ 4 ಅಭ್ಯರ್ಥಿಗಳನ್ನು ನಾವು ಒಟ್ಟು ಭಾಳ ಶ್ರಮ ಪಟ್ವಿ. ಆದರೂ ಕೂಡ ನಮಗೆ ಮತಗಳಿಲ್ಲ ಅಂದರೂ ಕೂಡ ಇವತ್ತು, ಯಾಕಂದರೆ ಚುನಾವಣೆ ಅಂದರೆ ಹಾಗೆ, ಚುನಾವಣೆಯಲ್ಲಿ ಯಾರು ಕ್ಯಾಂಡಿಡೇಟ್ ಆಗಿರ್ತಾರೆ, ಯಾರು ವಿಶ್ವಾಸದಿಂದ ಇರ್ತಾರೆ ಜನರ ಮಧ್ಯೆ, ಡೈರಿಗಳ ಮಧ್ಯೆ. ಯಾಕಂದರೆ ಇದು ಗೆದ್ದ ಮೇಲೆ ದುಡ್ಡು ಹೊಡಿಯೋಂಥದ್ದಲ್ಲ, ಇದು ಗೆದ್ದ ಮೇಲೆ ಭಾಳ ರೈತರಿಗೂ ಕೂಡ ಗೆದ್ದಿರ್ತಕ್ಕಂಥವ್ರಿಗೆ ಭಾಳ ಅವಿನಾಭಾವ ಸಂಬಂಧ ಇರ್ತಕ್ಕಂಥದ್ದು ರೈತರಿಗೆ ಇವತ್ತು. ಯಾಕಂದರೆ ನಾನು ಇವತ್ತು ಭಾಳ ವಿಶೇಷವಾಗಿ ಇವತ್ತು NDA ವತಿಯಿಂದ ನಾನಿವತ್ತು ಕೃಷ್ಣಾರೆಡ್ಡಣ್ಣವರು ಜೇಳೂರು ಕ್ಷೇತ್ರದಿಂದ ಕೃಷ್ಣಾರೆಡ್ಡಣ್ಣವ್ರಿಗೆ ಮತ್ತು ಕೈವಾರ ಕ್ಷೇತ್ರದಿಂದ ಹಾವಲಪ್ಪಣ್ಣವ್ರಿಗೆ ನಾವು NDA ವತಿಯಿಂದ ಹೃದಯಪೂರ್ವಕ ಅಭಿನಂದನೆಗಳನ್ನು ಇವರಿಬ್ಬರಿಗೂ ಕೂಡ ನಾನು ಸಲ್ಲಿಸ್ತೇನೆ. ಇವತ್ತು ಭಾಳ ಜವಾಬ್ದಾರಿ ಇದೆ, ಹೆಚ್ಚಿನ ಜವಾಬ್ದಾರಿ ಇರ್ತಕ್ಕಂಥದ್ದು. ಯಾಕಂದರೆ ಒಂದು ಹಾಲು ಒಕ್ಕೂಟದಲ್ಲಿ ನಿರ್ದೇಶಕರಾಗಿ, ಆಮೇಲೆ ಅಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಕೆಲಸಗಳು. ಯಾಕಂದರೆ ನಾವು ಕೋಮೂಲಲ್ಲಿ ನೋಡ್ತಾ ಇದ್ವಿ ಏನೇನು ಮಾಡ್ತಾ ಇದ್ರು, ಏನೇನು ಆಗಿದೆ, ಯಾವ್ಯಾವ ಥರ ಆಗಿದೆ ಅನ್ನುವಂಥದ್ದು. ನಾನು ಇಲ್ಲಿ ಸಭೆಯಲ್ಲಿ ಎಲ್ಲ ವಿಚಾರಗಳು ಹೇಳಲಿಲ್ಲ ಅಂದರೂ ಕೂಡ ಪ್ರತ್ಯೇಕವಾಗಿ ಇವರಿಬ್ಬರನ್ನು ಕೂರಿಸ್ಕೊಂಡು ಏನೇನು ನಡೆಯುತ್ತೆ ಅಂತ. ಆದರೆ ನಿಮ್ಮ ಕ್ಷೇತ್ರಗಳು ಹೊರತುಪಡಿಸಿ ಉಳಿದಿರ್ತಕ್ಕಂಥ ಕಸಬಾ ಕ್ಷೇತ್ರ ಇರ್ಬೋದು ಮತ್ತು ಮಹಿಳಾ ಕ್ಷೇತ್ರದಲ್ಲಿ ಕೂಡ ನಮ್ಮ ಅಭ್ಯರ್ಥಿಗಳು ಸೋತಿದ್ರು ಕೂಡ, ಆದರೂ ಕೂಡ ಅಲ್ಲಿ ಕೂಡ ನೀವು ಗಮನಿಸಬೇಕು ಏನೇನು ಆಗ್ತಾ ಇದೆ ಅನ್ನುವಂಥದ್ದು. ಯಾಕಂದರೆ ಇದರಲ್ಲಿ ಭಾಳ ಕೆಲಸ ಇದೆ. ನೀವು ಇವತ್ತು
ಹೆಚ್ಚುವರಿ ಡೈರಿಗಳನ್ನ ಮಾಡ್ತಕ್ಕಂಥ ಕೆಲಸ ಕೂಡ ಇರ್ತದೆ. ಅಂದ್ರೆ ಒಂದು ಡೈರಿ ಆಗ್ಬೇಕಂದ್ರೆ ಬಹುಶಃ 100 ಲೀಟರ್ ಹಾಲು ಸಪ್ಲೈ ಆಗಬೇಕು. ಅದಕ್ಕಿಂತ ಹೆಚ್ಚಾಗಿ ಇನ್ನೂ 100 ಲೀಟರ್ ಹೆಚ್ಚುವರಿ ಆದಾಗ ಇನ್ನೊಂದು ಡೈರಿಯನ್ನು ಮಾಡುವುದಕ್ಕೆ ಅವಕಾಶ ಇರ್ತದೆ. ಇದು ಬಹಳಷ್ಟು, ಯಾಕಂದ್ರೆ ನಾನು ಕಳೆದ 10 ವರ್ಷಗಳು ನಾನೇನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಕೂಡ ಇಲ್ಲಿ ಯಾರು ನಿರ್ದೇಶಕರಾಗ್ತಾ ಇದ್ರು ಅವರು ಬೇಕಾಗಿರೋ ಕಡೆ ಮಾಡ್ತಾ ಇದ್ರು, ಈಗ ಬೇಡದೇ ಇರ್ತಕ್ಕಂಥ ಕಡೆ ಹಾಗೆ ಸ್ವಲ್ಪ ದೂರ ಹೋದ್ರು ಕೂಡ ಪರವಾಗಿಲ್ಲ 100 ಲೀಟರ್ ಅಲ್ಲಿ ಹಾಲು ಸಿಗುತ್ತೆ ಅಂದ್ರೂ ಕೂಡ ಅವ್ರು ಡೈರಿಗಳು ಮಾಡ್ತಾ ಇರಲಿಲ್ಲ, ಇಚ್ಛಾಶಕ್ತಿ ಇರಲಿಲ್ಲ. ಅಂದ್ರೆ ಅಲ್ಲಿ ಯಾರು ಓಟ್ ಹಾಕ್ಬಿಡ್ಬೋದು ಇವರು ಅಂತ. ಈಗಾಗಲೇ ಶ್ರೀರಾಮಣ್ಣ ಅವರು ಹೇಳ್ತಾ ಇದ್ರು ಅವೈಜ್ಞಾನಿಕವಾಗಿ ಇಂಥ ಕ್ಷೇತ್ರಗಳನ್ನ, ಈಗ ಚೇಳೂರು ಕ್ಷೇತ್ರಕ್ಕೆ ನಮ್ಮ ಕೋಟಿಗಲ್ ಗ್ರಾಮ ಪಂಚಾಯಿತಿಯನ್ನ ಅಲ್ಲಿಗೆ ಸೇರಿಸಿದ್ರು. ಅಲ್ಲಿ ಆ ಭಾಗದಲ್ಲಿ ಇರ್ತಕ್ಕಂಥ ನಮ್ಮ ಮುಖಂಡರು ಕೂಡ ಕೃಷ್ಣಾರೆಡ್ಡಣ್ಣವರ ಗೆಲುವಿಗೆ ಸಹಕರಿಸಿ ಎಲ್ಲ ಕೆಲಸ ಕೂಡ ಮಾಡಿದ್ರು. ಮತ್ತು ಇನ್ನೊಂದು ಹೋಬಳಿ ನಮ್ಮ ಮುಂಗಾನಹಳ್ಳಿ ಹೋಬಳಿಯಲ್ಲಿ ಅಲ್ಲಿ ಕೂಡ ಕೃಷ್ಣಾರೆಡ್ಡಣ್ಣವರ ಗೆಲುವಿಗಾಗಿ ನಮ್ಮ ಗುಡೇಶ್ ಅವರು ಮತ್ತು ಚಂದ್ರಣ್ಣ ಅವರು, ನಮ್ಮ ವದಲ್ ಮಂಜು ಅವರು, ಆ ಭಾಗದಲ್ಲಿ ಇರ್ತಕ್ಕಂಥ ನಮ್ಮ ಮುಖಂಡರು ಕೂಡ ಅವರು ರಾತ್ರಿ ಹಗಲು ಅನ್ನೋದೇ ಯಾವ್ಯಾವ ರೀತಿ ಸೀಕ್ರೆಟ್ ಆಗಿ, ಯಾಕಂದ್ರೆ ಇದು ಇರ್ತಕ್ಕಂಥದ್ದು 70-80 ಓಟು, ಹಾಗಾಗಿ ಇದನ್ನ ಬಹಳ ಜಾಸ್ತಿ ಕಾರುಗಳಲ್ಲಿ ಜಾಸ್ತಿ ಜನ ಹೋಗಿ ಅಬ್ರ ಮಾಡುವಂಥದ್ದು ಇರಬಾರ್ದು, ನಾವು ಬಹಳ ಸೀಕ್ರೆಟ್ ಆಗಿ ಇದನ್ನ ಚುನಾವಣೆ ನಡೆಸಬೇಕು ಅಂತ ಹೇಳಿ ಇವರಿಗೆಲ್ಲ ಸೂಚನೆಯನ್ನು ಕೊಟ್ಟಿದ್ವಿ. ಅದೇ ರೀತಿ ಅವರೆಲ್ಲರೂ ಕೂಡ ಕೆಲಸ ಮಾಡಿ ಕೃಷ್ಣಾರೆಡ್ಡಣ್ಣವರನ್ನ ಕೂಡ ಬಹಳ 18 ಮತಗಳ ಅಂತರದಿಂದ ಅವ್ರನ್ನು ಕೂಡ ಗೆಲ್ಸ್ಕೊಂಡಿದ್ದಾರೆ. ಮತ್ತು ನಮ್ಮ ಆವಲಪ್ಪನವ್ರದ್ದು ಕೂಡ, ಆವಲಪ್ಪನವರೆಲ್ಲ ಬಹಳ ಸುದೀರ್ಘವಾಗಿ ಎಲ್ಲ ಹೇಳಿದ್ದಾರೆ ಏನೇನಾಯಿತು, ಏನೇನು ಅವ್ರು ನಮ್ಗೆ ಬೇಡ ಅಂತ ಹೇಳಿದ್ರು. ನಮ್ಮ ಇವರು ನಮ್ಮ ನಾಗರಾಜ್ ಅವ್ರನ್ನ ನಿಲ್ಲಿಸ್ಬೇಕು ಅಂದ್ವಿ. ಕಡೆಗೆ ನಾಗರಾಜಣ್ಣ ಇಲ್ಲ ನನಗೆ ಬೇಡ ಆವಲಪ್ಪನಿಗೆ ಕೊಟ್ಬಿಡಿ ಅಂದ್ರು. ಯಾಕಂದ್ರೆ ಅವ್ರಿಗೂ ಪಾಪ 21 ಓಟು, ನಾವು ಯಾಕೆ ಸೋಲು ಅನ್ಸ್ಕೊಬೇಕು ಅನ್ನುವಂಥದ್ದನ್ನ ಆವಲಪ್ಪ ಏನೋ ಧೈರ್ಯ ಮಾಡಿದ್ದಾನೆ ಆವಲಪ್ಪನಿಗೆ. ಯಾಕಂದ್ರೆ ಒಳ್ಳೆ ವಿಶ್ವಾಸ ಇಟ್ಕೊಂಡಿದ್ರು, ಆ ಡೈರಿಯಲ್ಲಿ ಯಾರು ಡೆಲಿಗೇಟ್ಸ್ ಇದ್ರು ಅವ್ರ ಹತ್ರ ವಿಶ್ವಾಸ ಇಟ್ಕೊಂಡು ಹಾಗಾಗಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತ ಎಲ್ಲಾ ಮತದಾರರಿಗೂ ಕೂಡ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. 21 ಓಟಿದ್ದಾಗ ಗೆಲ್ಲುವಂಥದ್ದು ಅಷ್ಟು ಸುಲಭ ಇರಲಿಲ್ಲ, 37 ಬಂತು. ಅವ್ರದ್ದು 28 ಬಂತು, ಕೃಷ್ಣಾರೆಡ್ಡಣ್ಣ ಅವ್ರದ್ದು 46 ಓಟು ಬಂತು. ಹಾಗಾಗಿ ಅವ್ರಿಗೂ ನಮಗೆ ಎರಡೂ ಅಭ್ಯರ್ಥಿಗಳಿಗೆ ಏನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಒಂದು ಒಳ್ಳೆ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ, ಯಾರು ಇವರು ದುಡ್ಡು ಹೊಡೆಯೋ ಕೆಲಸ ಮಾಡಲ್ಲ, ಜನರ ಕೆಲಸ ಮಾಡ್ತಾರೆ, ರೈತರ ಕೆಲಸ ಮಾಡ್ತಾರೆ ಅಂತ ಹೇಳಿ ವಿಶ್ವಾಸವನ್ನು ಇಟ್ಕೊಂಡು ಇವತ್ತು ಮಾಡಿದ್ದಾರೆ. ಹಾಗಾಗಿ ಇವತ್ತು ಆ ಭಾಗದಲ್ಲಿ ಯಾರ್ಯಾರು ಇವತ್ತು ಗೆದ್ದಿದ್ದಾರೆ, ಆದರೆ ನೀವು ಸೋತಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಕೂಡ ಆ ಭಾಗದಲ್ಲಿ ಇರ್ತಕ್ಕಂಥ ರೈತರು ಯಾರು ಇವತ್ತು ಜಾನುವಾರುಗಳನ್ನ ಹೈನುಗಾರಿಕೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ 2 ಜಿಲ್ಲೆಗಳಲ್ಲಿ ಹೈನುಗಾರಿಕೆಯಲ್ಲಿ ಹೆಚ್ಚು ತೊಡಗಿಸ್ಕೊಂಡಿರ್ತಾರೆ. ಆದರೆ ಪ್ರತಿ ಕ್ಷಣದಲ್ಲಿ ಕೂಡ ನಮಗೆ ಕಾಯಿಲೆಗಳು ಹೇಳ್ಬಿಟ್ಟು ಬರೋದಿಲ್ಲ. ಜಾನುವಾರುಗಳಿಗೆ ಏನಾದರೂ ಕಾಯಿಲೆಗಳು ಬಂದ್ಬಿಡ್ತದೆ, ತಕ್ಷಣ ಡಾಕ್ಟರ್ಗಳನ್ನ ಸಂಪರ್ಕ ಮಾಡಬೇಕು. ಮತ್ತು ನೀವು ತಕ್ಷಣ ನಮ್ಮ ಕೃಷ್ಣಾರೆಡ್ಡಣ್ಣವ್ರ ಟೆಲಿಫೋನ್ ನಂಬರು ಇಟ್ಕೊಂಡಿರ್ಬೇಕು, ಆವಲಪ್ಪನವರು ಟೆಲಿಫೋನ್ ನಂಬರು ಇಟ್ಕೊಂಡಿರ್ಬೇಕು. ಯಾವುದೇ ಕ್ಷಣದಲ್ಲಿ ಯಾರೇ ಫೋನ್ ಮಾಡಿದ್ರು ಕೂಡ ತಕ್ಷಣ ನೀವು ರಿಸೀವ್ ಮಾಡಬೇಕು, ನೀವು ಸ್ಪಂದಿಸಬೇಕು, ತಕ್ಷಣ ಡಾಕ್ಟರ್ಗಳನ್ನ ಕಳಿಸ್ಬೇಕು. ಮತ್ತು ಅಲ್ಲಿ ಆ ಭಾಗದಲ್ಲಿ ನೀವು ರೈತರಿಗೆ ಸಬ್ಸಿಡಿಗಳಿರ್ತವೆ, ಸಾಕಷ್ಟು ಲೋನ್ಗಳು ಕೊಡುವಂಥದ್ದು ಇರ್ತದೆ. ಏನೇ ಇದ್ರೂ ಕೂಡ ತಕ್ಷಣ ಸ್ಪಂದಿಸಬೇಕು. ಮತ್ತು ನಮ್ಮ ಅಭ್ಯರ್ಥಿಗಳು ಎಲ್ಲಿ ಗೆದ್ದಿಲ್ಲ ಅಲ್ಲಿ ಕೂಡ ನೀವು ಕೆಲಸ ಮಾಡ್ಬೋದು, ಅಲ್ಲೇನು ನೀವು ಬರೋಂಗಿಲ್ಲ ಹೋಗಂಗಿಲ್ಲ ಅಂತ ಹೇಳಿಲ್ಲ. ಆ ಭಾಗದಲ್ಲಿ ಕೂಡ ಇವತ್ತು ಕಸಬಾ ಇರ್ಬೋದು, ಮತ್ತು ಮಹಿಳಾ ಕ್ಷೇತ್ರದಲ್ಲಿ ನಮಗೆ ಎಲ್ಲಿ ಚೇಳೂರುವರೆಗೂ ಇತ್ತು, ಚೇಳೂರು ಬಾಗೇಪಲ್ಲಿವರೆಗೂ ಕೂಡ ಇತ್ತು. ಹಾಗಾಗಿ ಎಲ್ಲಿ ಕ್ಷೇತ್ರದಲ್ಲಿ ನಮ್ಮ ಡೈರೆಕ್ಟರ್ ಇಲ್ಲ ಅಂದ್ರೂ ಕೂಡ ಆ ಭಾಗದಲ್ಲಿ ಇರ್ತಕ್ಕಂಥ ರೈತರಿಗೆ ನಾವು ಸಹಕರಿಸಬೇಕಾಗ್ತದೆ. ನಿಮಗೆ ಲೋನ್ಗಳು ಕೊಡುವಂಥದ್ದು ಇರ್ತದೆ, ಸಬ್ಸಿಡಿಗಳಿರ್ತದೆ. ಮತ್ತು ಏನಾದರೂ ಜಾನುವಾರುಗಳಿಗೆ ವ್ಯತ್ಯಾಸಗಳು ತೊಂದರೆ ಆದಂಥ ಸಂದರ್ಭದಲ್ಲಿ ತಕ್ಷಣ ಡಾಕ್ಟರ್ಗಳನ್ನ ಸಂಪರ್ಕ ಮಾಡಬೇಕು, ತಕ್ಷಣ ಅಲ್ಲಿ ಕಳಿಸ್ಬೇಕು, ಅದರ ಪ್ರಾಣಗಳನ್ನ ಉಳಿಸುವಂಥದ್ದು ಕೂಡ ನಮ್ಮ ಕೆಲಸ ಇರ್ತದೆ. ಮತ್ತೆ ಅಲ್ಲಿ ಇನ್ನು ಕೆಲವು ನಿಮಗೆ ಪ್ರತ್ಯೇಕವಾಗಿ ಹೇಳ್ತೀನಿ, ಏನೇನು ನಡೀತಾ ಇತ್ತು, ಕೋಮೂಲಲ್ಲಿ ಏನೇನು ನಡೀತಾ ಇತ್ತು ಅದಕ್ಕೆಲ್ಲ ಕಡಿವಾಣ ಆಗ್ಬೇಕು, ಅದಕ್ಕೆಲ್ಲ ಕಡಿವಾಣ ಆಗ್ಬೇಕು. ನೀವು ಇವತ್ತು ನಮ್ಮಲ್ಲಿ ಕೂಡ ಇವತ್ತು KV ನಾಗರಾಜ್ ಅವ್ರು ಗೆದ್ದಿದ್ದಾರೆ, ಮತ್ತು ಇನ್ನು ಬಂದ್ ಮುನಿಯಪ್ಪ ಅವ್ರು ಗೆದ್ದಿದ್ದಾರೆ, ಉಜ್ಗೂರು ರಾಮಣ್ಣ ಅವ್ರು ಗೆದ್ದಿದ್ದಾರೆ. ಎಲ್ಲರೂ ಕೂಡ ರೈತರ ಪರವಾಗಿ ಕೆಲಸ ಮಾಡ್ತಕ್ಕಂಥವ್ರು, ರೈತರ ಬಗ್ಗೆ ಕಳಕಳಿ ಇರ್ತಕ್ಕಂಥವ್ರು. ಹಾಗಾಗಿ
ಇವರ ಎಲ್ಲರೂ ಕೂಡ ನೀವು 5 ಜನ ಇದ್ರೇನೆ ಅಷ್ಟೇ ಸಾಕು, ತೊಂದರೆ ಇಲ್ಲ. ಅಲ್ಲಿ ಏನೇನು ನಡೆಯುತ್ತೆ ಎಲ್ಲ ವಿಚಾರಗಳನ್ನು ಕೂಡ ನೀವು ಗಮನ ಹರಿಸಬೇಕು. ಇಲ್ಲಿ ಏನು ನಡೀತಾ ಇತ್ತು ಅಲ್ಲಿಗೆ ಆ ಡೈರಿಗಳಲ್ಲಿ ಕೆಲಸ ಕಾರ್ಯಗಳು ಸಿಗ್ತದೆ. ನಾನು ಮೊನ್ನೆ ಅವಲಪ್ಪಣ್ಣವ್ರಿಗೂ ಹೇಳ್ತಾ ಇದ್ದೆ, ಕೃಷ್ಣಾರೆಡ್ಡಣ್ಣವರು ಕೂಡ ಹೇಳ್ತಾ ಇದ್ದೆ, ಅಲ್ಲಿ ಕೆಲಸ ಕಾರ್ಯಗಳು ಸಿಕ್ಕುವಂತ ಸಂದರ್ಭದಲ್ಲಿ ಯಾರು ನಮ್ಮ ರೈತರ ಕುಟುಂಬಗಳಲ್ಲಿ ಇರ್ತಾರೆ, ಯಾರು ಓದಿರ್ತಾರೆ, ಅದಕ್ಕೆ ಸ್ಪಂದಿಸುವಂತ ಕೆಲಸವನ್ನು ಕೂಡ ನಾವು ಮಾಡಬೇಕಾಗ್ತದೆ. ಹಿಂದೆ ಇಲ್ಲಿ 25 ಲಕ್ಷ ಕೊಡು, 50 ಲಕ್ಷ ಕೊಡು, ಈ ತರ ದುಡ್ಡುಗಳು ಇಸ್ಕೊಂಡು ಏನೇನು ಆಗ್ತಾ ಇತ್ತು, ಏನೇನು ಗಲಾಟೆಗಳು ಬೀಳ್ತಾ ಇದ್ರು ಇವೆಲ್ಲರ ಕೂಡ ನಾವು ನೋಡ್ತಾ ಇದ್ವಿ. ಆದ್ರೆ ಅದಕ್ಕೆಲ್ಲ ಅವಕಾಶ ಕೊಟ್ಟಿಲ್ಲ. ಅಲ್ಲಿ ಸಿಗುವಂತ ಕೆಲಸಗಳೇನಾದ್ರೂ ಇದೆ, ನಮ್ಮ ರೈತರ ಕುಟುಂಬದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಆ ಕೆಲಸಗಳನ್ನ 1 ರೂಪಾಯಿ ನಾವು ನಿರೀಕ್ಷೆ ಮಾಡದಿರ ಆ ಕೆಲಸಗಳನ್ನ ಕೊಡುವಂತ ಕೆಲಸವನ್ನ